ಸೋಷಿಯಲ್ ಮೀಡಿಯಾ ಏನೋ ಮೀಮ್ ನೋಡ್ತಾ ಇದ್ದೆ. ಎಲ್ಲ ಮೀಡಿಯಾದವರು ಮೋದಿಯವ್ರಿಗೆ ಹೇಗೆ ಸರೆಂಡರ್ ಆಗಿದ್ದಾರೆ, ಹೇಗೆ ಕೇವಲ ನಕ್ಕು ಅವರ ಇಂಟರ್ವ್ಯೂಗಳನ್ನ ನೋಡಿ ಒಂದು ಮೀಮ್ ನೋಡ್ತಾ ಇದ್ದೆ. ಆಮೇಲೆ ಮೋದಿಯವರ ವಿರುದ್ಧದ ಕಂಪ್ಯಾರಿಸನ್ ನಡೀತಾ ಇದೆ ಸರ್, ನೆಹರು ಅವರಿಗೂ ಮತ್ತೆ ಮೋದಿ ಅವರಿಗೂ ಕಂಪ್ಯಾರಿಸನ್ ನಡೀತಾನೆ ಇದೆ. ಚರ್ಚೆಗಳು ಬಂದರು, ಯಾವಾಗ CM ಆದರೂ CM ಆಗೋಕೆ ಮುಂಚೆಯಿಂದ ನಡೀತಾನೆ ಇದೆ. ಸರ್ ನನಗೆ ಅನ್ಸೋದೇನು ಗೊತ್ತಾ, ನರೇಂದ್ರ ಮೋದಿಯವ್ರನ್ನ ಒಬ್ಬ ರಾಜಕಾರಣಿಯಾಗಿ ಕಾಂಗ್ರೆಸ್ ನೋಡೋದು ಬೇರೆ, ಜನ ನೋಡೋದು ಬೇರೆ, ಪ್ರಧಾನಿಯಾಗಿ ಅವ್ರ ಕೆಲಸಗಳನ್ನ ಅವಲೋಕನ ಮಾಡೋದು ಬೇರೆ, ವ್ಯಾಲ್ಯೂಯೇಷನ್ ಮಾಡೋದು ಬೇರೆ. ಒಬ್ಬ ಇಂಡಿವಿಜುವಲು ಇಷ್ಟೊಂದು ಪವರ್ಫುಲ್ ಆದ ಉದಾಹರಣೆಗಳು ಭಾಳ ಕಡಿಮೆ ಸರ್ ಡೆಮಾಕ್ರಸಿ ಇರುವ ಕಂಟ್ರಿಗಳಲ್ಲಿ. ಕಮ್ಯುನಿಸ್ಟ್ ಕಂಟ್ರಿಗಳಲ್ಲಿ, ಸರ್ವಾಧಿಕಾರಿ ಕಂಟ್ರಿಗಳಲ್ಲಿ ಇದ್ದಾರೆ. ನರೇಂದ್ರ ಮೋದಿ ಅಂತ ಒಬ್ಬ ಸಾಮಾನ್ಯ ಮನುಷ್ಯ, ಸಾಮಾನ್ಯ ಕಾರ್ಯಕರ್ತ ಈ ಮಟ್ಟಿಗೆ ನೋಡಿ, BJPಯ ಸಣ್ಣ ಪುಟ್ಟವರೆಲ್ಲ ಇವತ್ತು ಸನ್ಮಾನ ಏನೋ ಅಭಿನಂದನೆ ಸಲ್ಲಿಸಲೇಬೇಕು, ಅವ್ರಿಗೆ ಗೌರವ ತೋರಿಸಲೇಬೇಕು, ಅದನ್ನು ತೋರಿಸ್ಕೊಳ್ಳೇಬೇಕು, ಆ ರೀತಿಯ ಭಯ ಇದೆ ಅವ್ರುಗಳಿಗೆ. ನರೇಂದ್ರ ಮೋದಿ ಅನ್ನೋ ಹೆಸರು ಆ ರೀತಿಯ ಒಂದು ಹವಾನ ಕ್ರಿಯೇಟ್ ಮಾಡಿದೆ. ಸರ್ ನಾವು ಯಾರು ಹೇಳಿದ್ದು ನೋಡ್ತಾ ಇದ್ದೆ ನಾನು, 20 ರಿಂದ 25 ವರ್ಷಗಳ ಕಾಲ ಬರೀ ಸಾಮಾನ್ಯ ಕಾರ್ಯಕರ್ತ, ಯಾವುದೇ ಒಂದು ಚಳವಳಿ ತಗೊಳ್ಳಿ ನೀವು, 25 ವರ್ಷ ಕಾಮನ್ ಒಬ್ಬ ಏನೋ ಕಾರ್ಯಕರ್ತನಾಗಿ ಕೆಲಸ ಮಾಡಿದ ಯಾವುದೇ ವ್ಯಕ್ತಿಗಳಿಲ್ಲ ನಿಮಗೆ ಗೊತ್ತಿರಲಿ. ನಿಮಗೆ ಭಾಳ ಕಷ್ಟ. 25 ವರ್ಷ ಕಾರ್ಯಕರ್ತನ ಕೆಲಸ ಮಾಡೋಕ್ಕಾಗುತ್ತೆ ಸರ್ ಯಾರಾದರೂ? ಅವ್ರು ಮಾಡಿದ್ದಾರೆ. ಆಮೇಲೆ ಮುಖ್ಯಮಂತ್ರಿಯಾಗಿ 15 ವರ್ಷ ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿಯಾಗಿ, ಗುಜರಾತ್ನ ಮುಖ್ಯಮಂತ್ರಿಯಾಗಿ 15 ವರ್ಷ. ಇವ್ರು ಹೇಳ್ತಾರಲ್ಲ, ಅನ್ಪಡ್ ಅವರು, ಅವ್ರೇನು ಓದೇ ಇಲ್ಲ ಅವರು, ಆಮೇಲೆ ಅವ್ರಿಗೆ ಇಂಗ್ಲೀಷ್ ಬರಲ್ಲ ಅವ್ರಿಗೆ, ಆಮೇಲೆ ಏನೋ ಒಂದು 2 ವಾಕ್ಯ ಬರೆಯೋಕ್ಕೆ ಬರಲ್ಲ, ಯಾವುದು ಲೈಬ್ರರಿಗೆ ಹೋಗಿದ್ರು ಇಂಗ್ಲೀಷಲ್ಲಿ ಬರೆಯೋಕ್ಕೆ ಬರಲಿಲ್ಲ. ಆಯ್ತಪ್ಪ, ಈಗ ನಿಮ್ಮ ಥರ ಅವ್ರ ದಂತಗೋಪುರಗಳಲ್ಲಿ ಬೆಳೆದವರಲ್ಲ, ಸಾಮಾನ್ಯ ಏನೋ ಕುಟುಂಬದ ಹುಡುಗ, ಅವ್ರಿಗೆ ಇಂಗ್ಲೀಷ್ ಬರಬೇಕು. ಎಲ್ಲಿಂದ ಬರಬೇಕು? ನಿಮ್ಮ ಥರ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಕಾನ್ವೆಂಟ್ಗಳಲ್ಲಿ ಓದಿದರೆ ಬರ್ತಾಯಿತ್ತು ಅವ್ರಿಗೂ ಇಂಗ್ಲೀಷು. ಆದರೆ ಇಂಗ್ಲೀಷ್ ಬರದೇ ಇರುವ ನರೇಂದ್ರ ಮೋದಿ ಈ ಮಟ್ಟಿಗೆ ಬೆಳೆಯೋಕ್ಕೆ ಸಾಧ್ಯ ಇದೆಯಾ ಅಂತ. ಆಯಿತು, ಏನೋ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಏನೋ ಹೇಳ್ತಿರಲ್ಲ, ಹಂಗೆ ಏನಾರು ಆಗಿಬಿಟ್ರೆ ಒಂದು ಸರಿಗೆ ಹೋಗ್ಬಿಡ್ಬೇಕಿತ್ತಲ್ಲ. ಆಕ್ಸಿಡೆಂಟಲ್ ಏನೋ CM ಗಾದಿ ಸಿಕ್ತು ಅಂದರೆ 6 ತಿಂಗಳಿಗೆ ಇಳಿದು ಬಿಡಬೇಕಿತ್ತಲ್ವ. 15 ವರ್ಷ ಮುಖ್ಯಮಂತ್ರಿ ಗಾದಿನ ಸಕ್ಸಸ್ಫುಲಿ ನಿಭಾಯಿಸಿದ್ರು. ಆಮೇಲೆ ಈಗ 12 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಪ್ರಧಾನಿಯಾಗಿ. ಅದು ತಮಾಷೆ. ಇಡೀ ಜಗತ್ತಲ್ಲಿ ಯಾರು ಮಾತಾಡ್ತಿದ್ರು ಸರ್, ಇಡೀ ಜಗತ್ತಲ್ಲೇ 20-25 ವರ್ಷ ಜನರ ಮಧ್ಯೆ ಬೆಳೆದು, ಕಾರ್ಯಕರ್ತ ಅಂತ ಹೇಳಿದ್ರೆ ನೀವು ಲೀಡರ್ಗಳ ಜೊತೆ ಇರಲ್ಲ, ಅವರು ಐಷಾರಾಮಿ ಹೋಟ್ಲ್ಗಳಿರಲ್ಲ, ಜನರಲ್ ಪಬ್ಲಿಕ್ ಜೊತೆ ಇರ್ತಾರೆ. 25-30 ವರ್ಷ ಜನರಲ್ ಪಬ್ಲಿಕ್ ಜೊತೆ ನಿಂತು ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡಿರುವ ಈ ದೇಶದಲ್ಲಿ ಯಾರು ಲೀಡರ್ ಇದ್ದರೆ ಅದು ನರೇಂದ್ರ ಮೋದಿ ಮಾತ್ರ. ಹಾಗಾಗಿ ನಿಮ್ಗೆ ಅವ್ರಿಗೆ ಇಂಗ್ಲೀಷ್ ಬರದೇ ಇರೋದು ಕಾಣ್ಬೋದು, ಆದರೆ ಇಡೀ ದೇಶದ ಮಾನಸಿಕತೆ ಹೆಂಗೆ ಓಡ್ತಾ ಇದೆ, ಇಡೀ ದೇಶ ಯಾವ ಮಾತಾಡಿದ್ರೆ ಅದನ್ನು ಹೆಂಗೆ ಸ್ವೀಕಾರ ಮಾಡುತ್ತೆ, ಯಾವ ಡ್ರೆಸ್ ಹಾಕಿ ಯಾವ ರೀತಿ ಪ್ರೆಸೆಂಟೇಷನ್ ಮಾಡಿದ್ರೆ, ಯಾವ ಮಾತನ್ನು ಯಾವ ಸಂದರ್ಭದಲ್ಲಿ ತೇಲ್ಸಿದ್ರೆ ಅದು ಇಡೀ ದೇಶದ ಮೈಂಡ್ಗೆ ರೀಚ್ ಆಗುತ್ತೆ, ಅಥವಾ ಯಾವ ರಾಜಕಾರಣಿನ ಅಥವಾ ಬೇರು ಬಿಟ್ಟಿರುವ ಈ ಪಕ್ಷವನ್ನು ಯಾವ ಮಾತುಗಳ ಮೂಲಕ, ಯಾವ ಸ್ಟ್ರಾಟಜಿ ಮೂಲಕ ಸೈಡಿಗೆ ಸರಿಸ್ಬೋದು ಅನ್ನುವ ಲೆಕ್ಕಾಚಾರ ಇರುವ, ಅಷ್ಟು ತಿಳುವಳಿಕೆ ಇರುವ ಬಹುಶಃ ದೇಶದ ಏಕೈಕ ಲೀಡರು ಅವರು ನರೇಂದ್ರ ಮೋದಿಯವರು. ಹಾಗಾಗಿನೇ ಅವ್ರನ್ನ ಇವ್ರು ಯಾರ ಕೈಲೂ ಅಲುಗಾಡಿಸೋಕ್ಕೆ ಸಾಧ್ಯ ಆಗಿಲ್ಲ. ಬಹುಶಃ ಅವರಾಗವ್ರು ಬಿಟ್ಟು ಹೋಗ್ಬೇಕೇನೋ ಗೊತ್ತಿಲ್ಲ ನನಗೆ. BJPಯವರು ಟ್ರೈ ಮಾಡಿದ್ರಲ್ಲ ಸುಮಾರು ಜನ ಅವ್ರ ಹೆಸರು ಕೆಡ್ಸೋಕ್ಕೆ. BJPಯವರು ಟ್ರೈ ಮಾಡಿದ್ರಲ್ಲ ಸರ್, ಕಾಂಗ್ರೆಸ್ನವ್ರಿಗೆ ಏನು ತಗೋತೀರಿ, ಬೇರೆ ಪಾರ್ಟಿಗೆ ಏನು ತಗೋತೀರಿ, ಆಗಲೇ ಇಲ್ಲ. ಅವನು ಎಷ್ಟೆಲ್ಲ ಅಸ್ತ್ರಗಳನ್ನ ಅವ್ರ ಮೇಲೆ ಪ್ರಯೋಗ ಮಾಡಲಾಯಿತು, ಆದರೆ ಯಾವ ಅಸ್ತ್ರಗಳು ಕೂಡ ಅವ್ರ ಹತ್ತಿರಕ್ಕೆ ಹೋಗಲೇ ಇಲ್ಲ. ಅದು ಬಹುಶಃ ಯಾಕೆ ಸಾಧ್ಯ ಆಗಿರ್ಬೋದು ಅಂತ ಹೇಳಿದ್ರೆ, 20-25 ವರ್ಷ 30 ವರ್ಷ ಜನರ ಜೊತೆ ಬೆರೆತು ಈ ಪಾಲಿಟಿಕ್ಸ್ನ, ರಾಜಕಾರಣಿಗಳನ್ನು ತುಂಬ ಹತ್ತಿರದಿಂದ ನೋಡಿ, ಕಾರ್ಯಕರ್ತರಿಂದ ಹಿಡಿದು MLA ಇಂದ ಹಿಡಿದು MP ಇಂದ ಹಿಡಿದು ಎಲ್ಲರನ್ನ ಹತ್ತಿರದಿಂದ ನೋಡಿದ ಅವರ ಅನುಭವ ಇದೆಯಲ್ಲ, ಆ ಅನುಭವದ ಎದುರು ಯಾರೂ ಕೂಡ ನಿಲ್ಲಲಾರರು. ಅಷ್ಟು ದೊಡ್ಡ ಶಕ್ತಿಯುತ ವ್ಯಕ್ತಿತ್ವ ನರೇಂದ್ರ ಮೋದಿ ಅವ್ರದ್ದು. ಅವ್ರ ಕೆಲಸ ವ್ಯಾಲ್ಯೂಯೇಷನ್ ಅದು ಬೇರೆ, ಅವ್ರು ಮಾಡಿದ್ವಿ, ನಾವು ಮಾಡೋಕ್ಕೆ ಹೋಗಲ್ಲ. ಆದರೆ ನೀವು ಹೇಳೋ ಥರ ಏನೋ ಅನ್ಪಡ್ ಆಗೋಗ್ಬಿಟ್ರೆ, ಅವ್ರಿಗೇನೂ ಗೊತ್ತಿಲ್ಲ ಅಂತ ಆದರೆ ಹಿಂಗೆ ಉಳಿಯೋಕ್ಕೆ ಸಾಧ್ಯ ಇದೆಯಾ ಸರ್? ಏನೂ ಗೊತ್ತಿಲ್ಲದೆ ಜನ ನೀವು ಕೂರಿಸ್ಬಿಡ್ತೀರಾ? ನಿಮ್ಗೇನೂ ಗೊತ್ತಿಲ್ಲ ಅಂತ ನಿಮ್ಮನ್ನು ಕೂರಿಸ್ತಾರ ಇಲ್ಲಿ? ಅಥವಾ ನನಗೇನೂ ಗೊತ್ತಿಲ್ಲ ಅಂತ ನನಗೆ ಕೂತ್ಕೊಳ್ಳೋಕ್ಕಾಗತ್ತಾ? ಇಷ್ಟು ವರ್ಷ 12 ವರ್ಷ ಇವತ್ತು ಕಂಪ್ಲೀಟ್ ಮಾಡಿ ಏನೋ ನರೇಂದ್ರ ಮೋದಿ ಅವರು ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು. ನನ್ನ ಕುತೂಹಲ ಇತ್ತು, ಯಾರೇನು ಕಾಂಗ್ರೆಸ್ನವ್ರು ಹೆಂಗೆ ರಿಯಾಕ್ಟ್ ಮಾಡಿದಾರೋ ಗೊತ್ತಿಲ್ಲ. ಇದೊಂಥರ ವಂಡರ್ ಸರ್. ಒಬ್ಬ ರಾಜಕಾರಣಿಯ ವಿಚಾರದಲ್ಲಿ ಮಾತಾಡೋದಾದರೆ ಇಷ್ಟು ಸಾಧನೆ ಮಾಡೋ ಒಂದು ಸಾಮಾನ್ಯ ಮನುಷ್ಯ, ಒಂದು ಪಕ್ಷದಲ್ಲಿ 25-30 ವರ್ಷ ಕಾರ್ಯಕರ್ತನಾಗಿ ಕೆಲಸ ಮಾಡಿ ಹಂತ ಹಂತವಾಗಿ ಬಂದು ತನ್ನ ಎದುರಾಳಿಗಳು ಕಮಕ್ ಅನ್ನಲು ಶಕ್ತಿ ಇರದಂತೆ ನೋಡಿಕೊಂಡು ಇಲ್ಲಿವರೆಗೂ ದೇಶನ ಮುನ್ನಡೆಸೋದಿದೆಯಲ್ಲ, ಇಂಥ ದೇಶನ ಮುನ್ನಡೆಸೋದಿದೆಯಲ್ಲ, ಅದು ಭಾಳ ದೊಡ್ಡ ಸವಾಲಿನ ಇದೆ. ಆ ಚಾಲೆಂಜನ್ನು ಏನೋ ಅವರು ಸರಳವಾಗಿ ನಿಭಾಯಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರಿಗೆ
ನಾವು ಕೂಡ ಅಭಿನಂದನೆ ಹೇಳಬೇಕು, ನಮ್ಮ ಪ್ರಧಾನಿಗಳಲ್ಲ ಅವರು, ಅಷ್ಟೇ ಹೇಳಬೇಕು ಅಂತ ನನಗೆ ಅನಿಸ್ತಾ ಇದೆ ಸರ್. ತಾವೇನು ಹೇಳ್ತೀರಿ ಸರ್? ನಾಗರಾಜ್ ಸರ್ ಹೇಳ್ದಂಗೆ ಈ ಪ್ರಸ್ತುತ ನಮ್ಮ ಭಾರತದ ರಾಜಕಾರಣದಲ್ಲಿ ನಿಜವಾಗ್ಲೂ ಮೋದಿ ಅವರ ಬಗ್ಗೆ ನಾವು ಅಭಿನಂದನೆಯನ್ನು ಹೇಳಲೇಬೇಕು, ಅಭಿನಂದಿಸಲೇಬೇಕು. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕಾರಣದಲ್ಲಿ ಅಷ್ಟು ದೊಡ್ಡ ಸ್ಥಾನಕ್ಕೆ ಹೋಗುವಂಥದ್ದು, ಸುದೀರ್ಘ ರಾಜಕಾರಣ ಮಾಡುವಂಥದ್ದು ಭಾಳ ಕಷ್ಟ. ಅದರಲ್ಲಿ ಅವರು ವ್ಯಕ್ತಿಗತವಾಗಿ ಒಂದು ಸಚ್ಚಾರಿತ್ರ್ಯವನ್ನು ರೂಢಿಸ್ಕೊಂಡಿದ್ದಾರೆ ಮತ್ತು ಕುಟುಂಬಕ್ಕೆ, ಇವತ್ತು ರಾಜಕಾರಣಿಗಳು ಅಂದರೆ ಅವರು ಕ್ಯಾಪಿಟಲಿಸ್ಟ್ಗಳ ಥರ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ, ಎಲೆಕ್ಷನ್ ನಿಲ್ತಾರೆ, ದುಡ್ಡು ಮಾಡ್ತಾರೆ, ಅವ್ರದ್ದೇ ಕಂಪನಿಗಳು, ಅವ್ರ ಮಕ್ಕಳನ್ನೇ ಬೆಳೆಸೋದು, ಮೊಮ್ಮಕ್ಕಳನ್ನೇ ರಾಜಕೀಯಕ್ಕೆ ತರೋದು, ಅವ್ರಿಗೆ ಟಿಕೆಟ್ ಕೊಡಿಸೋದು, ಇಂಥ ರಾಜಕಾರಣ ಎಲ್ಲ ಪಕ್ಷದಲ್ಲಿ ಎಲ್ಲ ರಾಜಕಾರಣಿಗಳಲ್ಲಿ ಇರುವಂಥ ಸಂದರ್ಭದಲ್ಲಿ ಕುಟುಂಬವೇ ಇಲ್ಲದೇನೆ ಇಡೀ ದೇಶನ ಕುಟುಂಬ ಅಂತ ಮಾಡಿಕೊಂಡು ದೇಶಕ್ಕಾಗಿ ದುಡಿತಾ ಇದ್ದಾರೆ. ಒಂದು ಕಡೆ ಒಳ್ಳೆ ನಡವಳಿಕೆ ಇದೆ, ಒಳ್ಳೆ ಆಡಳಿತ ಇದೆ, ಯಾವುದೇ ಸ್ವಾರ್ಥ ಇಲ್ಲ. ಇಂಥ ಒಬ್ಬ ಅಪರೂಪದ ರಾಜಕಾರಣಿ ಈ ದೇಶಕ್ಕೆ ಸಿಕ್ಕಿರುವಂಥದ್ದು ಈ ಕಾಲದ ಈ ದೇಶದ ಜನರ ಪುಣ್ಯ ಅಂತಲೇ ಹೇಳಬೇಕಾಗುತ್ತೆ. ರಾಜಕೀಯ ಕಾರಣಕ್ಕೆ ವಿರೋಧ ಪಕ್ಷಗಳು ಟೀಕೆ ಮಾಡಲೇಬೇಕು, ಮಾಡ್ತಾರೆ. ಮತ್ತು ನಡೆಯುವವನೇ ಎಡುತ್ತಾನಂತ ನಡೆಯುವಾಗ ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ. ಆದರೆ ಇಂಥ ಒಂದು ದೊಡ್ಡ ದೇಶ, ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಇಷ್ಟು ಯಶಸ್ವಿಯಾಗಿ ಸುದೀರ್ಘ ಕಾಲ ನಡೆಸುವಂಥದ್ದು ಇದೆಯಲ್ಲ, ಇದು ನಿಜಕ್ಕೂ ದೊಡ್ಡ ಸವಾಲಿನ ಕೆಲಸ. ಇಂಥ ಒಂದು ಕೆಲಸವನ್ನು ನರೇಂದ್ರ ಮೋದಿ ಅವರು ಯಶಸ್ವಿಯಾಗಿ ಮಾಡಿದ್ದಾರೆ. ಇದು ನಿಜವಾಗ ಅವರ ಬಗ್ಗೆ ನಾವು ಕೂಡ ಹೆಮ್ಮೆ ಪಡಬೇಕು. ಒಂದೇನೆಂದರೆ ಈ BJP ಕಾರ್ಯಕರ್ತರು, BJP ನಾಯಕರು, ಮುಖಂಡರು ಅವರ ಆದರ್ಶವನ್ನು, ಅವರ ತ್ಯಾಗ ಬಲಿದಾನಗಳನ್ನು ಅವ್ರು ಏನು ಮಾಡ್ತಾ ಇದ್ದಾರೆ ಅದನ್ನು ಅವರು ಕೂಡ ಅಳವಡಿಸ್ಬೇಕು. ಕೇವಲ ಮೋದಿಯವ್ರ ಫೋಟೋ ಹಿಡ್ಕೊಂಡು ಮೋದಿಯವ್ರು ಹೊಗಳೋದೇ ಕೆಲಸ ಆಗಬಾರ್ದು. ಹೊಗಳುವಂಥ ಕೆಲಸ ನಿಜವಾಗೂ ಮಾಡಿದ್ದಾರೆ ಅವರು. ಆದರೆ ಅದ್ರ ಜೊತೆಗೆ ಮೋದಿಯವರಿಗೆ ಸರಿಸಮಾನವಾಗಿ ತಮ್ಮ ಲೆವೆಲಲ್ಲಿ ಸ್ವಲ್ಪನಾದರೂ ಕರಪ್ಷನ್ನು ಎಲ್ಲ ಬಿಟ್ಟು BJP ಅವರಾದರೂ ಮಾಡಲಿ. ಕಾಂಗ್ರೆಸ್ನವ್ರು ನಾವು ಹೇಳೋಕ್ಕಾಗಲ್ಲ, ಅಟ್ಲೀಸ್ಟ್ BJP ಕೆಳ ಹಂತದ ನಾಯಕರು ಇದನ್ನು ಸ್ವಲ್ಪ ಪಾಲನೆ ಮಾಡಿದರೆ BJPಗಾಗಲಿ ಮೋದಿಯವ್ರಿಗಾಗಲಿ ಇನ್ನೂ ಒಳ್ಳೆ ಹೆಸರು ಬರುತ್ತೆ ಅಂತ ನಾವು ಹೇಳ್ಬೋದು.